विघ्न विनाशका गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्मा तस्मै श्री गुरुवे नमः गुरुवे ಓಂಕಾರದ ನಾದದಲ್ಲಿ ಜೈಕಾರ ಹೊರವೊಮ್ಮನೆ ನಾಟದೇವಿ ಕುಣಿ ಕುಣಿದು ಬಂದು ನವನಾಟ್ಯರ ಸವತ ಹರಿಸಲಿ ನಾಟ್ಯರ ಸವತ ಹರಿಸಲಿ ಶರಣು ಶ್ರೀ ಮಹೇಶ ಬಯಲಿಡು ಜಗದೀಶ ಕನ್ನಡ ಕಲೆಯನ್ನು ಬೆಳಗಿಸು ನಾಟ್ಯ ಕನ್ನಡದು ಹರಿಸು ಕನ್ನಡ ಕಲೆಯನ್ನು ಬೆಳಗಿಸು ನಾಟ್ಯ ಕನ್ನಡದು ಹರಿಸು ವಿದ್ಯಾದೇವಿ ಸರಸ್ವತಿಯೇ ಮುಕ್ತಿ ಕೊಡುವ ಗಣಪತಿಯೇ ವಿದ್ಯಾದೇವಿ ಸರಸ್ವತಿಯೇ ಮುಕ್ತಿ ಕೊಡುವ ಗಣಪತಿಯೇ ವಂದನೆ ಅಭಿನಂದನೆ ಆರ್ಭಣೆ ಮಾಲಾರ್ಭಣೆ ಆರ್ಭಣೆ ಮಾಲಾರ್ಭಣೆ ಆರ್ಭಣೆ ಮಾಲಾರ್ಭಣೆ ಆರ್ಭಣೆ ಮಾಲಾರ್ಭಣೆ ಶರಣು ಶ್ರೀ ಮಹೇಶ ನೀಡು ಜಗದೀಶ ಶರಣು ಶ್ರೀ ಮಹೇಶ ವೀರ ಸುಭಾಷರು ಜನಿಸಿದ ನಾಡು ನಾಡು ನಾಡಿನ ಕಣಕಣದಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜೈ ಭಾರತ ಜೈ ಭಾರತ ಜೈ ಭಾರತ ಜಯ ಭಾರತ ಸರೋವರ ಗ್ರಾಮದಲ್ಲಿ ನೆಲೆಸಿರುವಂತ ಈಶ್ವರ ದೇವತೆ ನಮೋ ನಮೋ ಸರೋವರ ಗ್ರಾಮ
ಭಾರತ ನಮ್ಮಯ ದೇಶ ಜಯ ಭಾರತ ಜಯ ಭಾರತ ಜಯ ಭಾರತ എന്നൊടയന ಹಾಡುವೆ ಬೇಡಿದೊಡೆ എന്നൊടയನ ಬೇಡುವೆ ಹಾಡಿದೊಡೆ എന്നൊടയನ ಹಾಡುವೆ ಬೇಡಿದೊಡೆ എന്നൊಡಯನ ಬೇಡುವೆ ಹಾಡಿದೊಡೆ എന്നൊಡಯನ ತಂದೆ ಮಾರುತೇಶ್ವರನೇ, ಸಕಲ ಕಲಾವಲ್ಲಭ ಜೀವಗಳನ್ನು ನಿನ್ನ ಆಶೀರ್ವಾದದಿಂದಲೇ ಮುನ್ನಡೆಸಿಕೊಂಡು ಹೋಗ್ತಾ ಇರೋ ಮಹಾದೇವನಪ್ಪ ನೀನು. ಹೀಗಿರುವಾಗ ಈ ನಮ್ಮ ಬಡವರ ಬಾಳಿಗೆ ಬೆಳಕಾಗಿ ನಮ್ಮೆಲ್ಲರನ್ನು ಉದ್ಧರಿಸುವ ಭಾರ ನಿನ್ನನ್ನೇ ಕೂಡಿದೆ ತಂದೆ, ನಿನ್ನನ್ನೇ ಕೂಡಿದೆ. ಚಾಮುಂಡಿ ತಾಯಿಯಾರೆ ನಾನೆಂದು ನಿಮ್ಮನೆ ಇನ್ನೆಲ್ಲೂ ಜನ್ಮದಲ್ಲೂ ಹುಟ್ಟದೆ ಹೀಗೆ ಬೀಸರು ಎಂದು ನಿಮ್ಮನೆ ಸಿಂಹ. ಪವನ ಸುತ ಶಕ್ತಿಶಾಲಿ ಶ್ರೀ ಸಾರವಾಡ ಈಶ್ವರನೇ, ಪವನ ಸುತ ಶಕ್ತಿಶಾಲಿ ಸಾರವಾಡ ಈಶ್ವರನೇ, ಈ ಶ್ರಾವಣ ಮಾಸದ ಕೊನೆ ಶನಿವಾರದಲ್ಲಿ ನಿನ್ನೊಂದು ಹರಕೆ ಮಾಡಿಕೊಳ್ಳುತ್ತೇನೆ ತಂದೆ, ನಿನ್ನಲ್ಲಿ ಒಂದು ಹರಕೆ ಮಾಡಿಕೊಳ್ಳುತ್ತೇನೆ. ಧರ್ಮಾಪುರದ ಧರ್ಮವಂತನೆಂಬ ನನ್ನ ಕೀರ್ತಿ ಒಂದು ಕಡೆ ಆದರೆ ಹೆತ್ತ ತಾಯಿಯನ್ನು ಕಳೆದುಕೊಂಡು ನನ್ನ ಕಂದ ಒತ್ತಾಯದಿ ನಿದ್ರೆ ಮಾಡ್ತಾರೆ ನನ್ನ ಕಂದನ ದುಃಖ ಒಂದು ಕಡೆ. ಮಾದೇವ ಶ್ರೀ ಗುರುದೇವ ಶ್ರೀರಾಮನ ಸತಿ ಸೀತಾಮಾತೆಯ
ರಕ್ಷಣೆಗೆ ಸಮುದ್ರವನ್ನೇ ಹಾರಿ ಲಂಕೆಯನ್ನು ಸುಟ್ಟ ಹಾಗೆ ನನ್ನ ಸತಿ ಸೀತೆಯ ಆತ್ಮಶಾಂತಿಗೆ ಆ ರಾಕ್ಷಸ ಸುಟ್ಟು ಹಾಕಬಾರದೆ ತಂದೆ, ಆ ರಾಕ್ಷಸರು ಸುಟ್ಟು ಹಾಕಬಾರದೆ. ಧರ್ಮಾಪದ ದೊರೆ ಅಂದರೆ 60 ಹಳ್ಳಿಯ ಅನ್ನದಾತ, ಅಸಹಾಯಕರ ಅನ್ನದಾತ ಎಂದು ನೀನೇ ಹರಿಸಿ ಹೋಗಿರುವಾಗ ಈ ನನ್ನ ಹಸು ಕಂದನ ತೊಳಬಲಕ್ಕೆ ನಿನ್ನ ಶಕ್ತಿ ಕೊಟ್ಟು ಕಾಪಾಡು ತಂದೆ, ಕಾಪಾಡು. ನಮಸ್ಕಾರ ದೊರೆ ಭಗವಾನ್. ಬಾಗುನುವಂತ ಅದೇನು ಕೈಯಲ್ಲಿ ತೆಂಬಿಗೆ? ಸಣ್ಣ ದೊರೆಗಳಿಗೆ ಹಾಲನ್ನು ತಂದಿದ್ದೇನೆ ಅದನಿ. ಹಾಲು ಹೆತ್ತ ತಾಯಿ ಅದೇ ಹಾಲನ್ನು ಮರೆತು ಮಲಗಿರೋ ಈ ಕಂದನಿಗೆ ಇಂದಿನಿಂದ ನೀನೇ ರಕ್ಷಕನಪ್ಪ, ನೀನೇ ರಕ್ಷಕನು ತಂದೆ. ಹೌದಪ್ಪ, ಸತಿಯ ಸಾವಿನ ಚಿಂತೆಯಲ್ಲಿ ಚಿತೆಯಾಗಿ ಹೋಗಿದ್ರು ನನ್ನ ಶರೀರ ಇನ್ನೆಷ್ಟು ದಿವಸ ಬದುಕುತ್ತೋ ನನಗೆ ತೋಚದಂತಾಗಿದೆ ಕಂದ. 60 ಹಳ್ಳಿಗೆ ಅಶ್ವತ್ಕೀರ್ಣವಾದ ನೀವೇ ಹೀಗೆ ಮಾತನಾಡಿದರೆ ನನ್ನ ಗತಿಯೇನು, ಆ ಕಂದನ ಗತಿಯೇನು? ಹಾಗೆ ಮಾತನಾಡಬೇಡ ತಂದೆ, ಹಾಗೆ ಮಾತನಾಡಬೇಡಿ. ಆಯ್ತಪ್ಪ, ನೀನು ಹಬ್ಬ ನನ್ನ ಹಿರಿಯ ಮಗ ಅಂತ ನಂಬಿದ್ದೇನೆ, ನನ್ನದೊಂದು ಮಾತು ನಡೆಸಿ ಕೊಡ್ತೀಯಾ? ಇದೇನು ತಂದೆ, ಇದೆಂತ ಮಾತು? ಅಡಿಗಡಿಗೂ ನಿಮ್ಮ ನುಡಿಯನ್ನೇ ಪಾಲಿಸುತ್ತಿರುವ ದೃಢ ನಿರ್ಧಾರದಿಂದ ಪ್ರತಿ ನಿಮ್ಮನ್ನು ಕೆಲಸ ಮಾಡುತ್ತಿರುವ ಈ ಗುಣವಂತನಲ್ಲಿ 2 ಮಾತೆ ತಂದೆ, 2 ಮಾತೆ. ಆಯ್ತಪ್ಪ, ನನಗೂ ಅಣ್ಣ ತಮ್ಮ ಅನ್ನೋರು ಯಾರಿದ್ದಾರೆ? ನನ್ನ 1000 ಎಕರೆ ಭೂಮಿಗೆಲ್ಲ ಇವನೇ ಒಬ್ಬನೇ ನನ್ನ ಮಗ. ಈ ಮಗನನ್ನು ನೀ ಸ್ವಂತ ತಮ್ಮನಾಗಿ ಜೋಪಾನ ಮಾಡಿದ್ದೀನಪ್ಪ. ಮಾಡ್ತೀನಿ ತಂದೆ, ಮಾಡ್ತೀನಿ. ನಿಮ್ಮ ಪಾದವರೆಗೂ ಮಾಡ್ತೀನಿ. ಹಾಗಂತ ನಿನಗೆ ಸ್ವಂತ 10 ಎಕರೆ ಜಮೀನನ್ನು ಬಕ್ಷಿಸ ಪತ್ರವನ್ನು ಬರೆದಿದ್ದೇನೆ, ತೆಗೆದುಕೋ ಈ ಪತ್ರವನ್ನು. ಬೇಡ ತಂದೆ, ಬೇಡ, ನನಗೇನು ಬೇಡ. ಇದು ನನ್ನ ಆಜ್ಞೆ, ಒಳ್ಳೆ ಅನ್ನಬಾರ್ದು. ತೆಗೆದುಕೋ ಈ ಪತ್ರವನ್ನು. ಬೇಗನೆ ಹೋಗಿ ಚಕ್ಕಡಿ ಸಿದ್ಧಪಡಿಸು, ಶ್ರೀ ಚಿಕ್ಕಪ್ಪಯ್ಯನ ದರ್ಶನ ಮಾಡಿ ಬರೋಣ. ಆಯ್ತು ಧನಿಕರೇ. ಓ ರಾಮದೂತ ವಾಯುಪುತ್ರ ಶಕ್ತಿ, ಈ ನಿನ್ನ ಶಕ್ತಿ ನನ್ನ ಮಗನಲ್ಲಿ ವ್ಯಾಪಕವಾಗಲೆಂದು ಇವನಿಗೆ ಸತ್ಯವಂತನೆಂದು ಹೆಸರಿಟ್ಟಿದ್ದೇನೆ. 60 ಹಳ್ಳಿ ಅರಸನೆಂದು ಬಲು ತುರ್ಸಿನಿಂದ ಕೂಗುವಾಗ ಆ ಕೂಗಿನ ಜಯಕಾರದಲ್ಲಿ ಜಯರಾಣಿಯಾಗಿ ತೂಗಿಸಿಕೊಳ್ಳುತ್ತ ಸತಿ ಸ್ವರ್ಗ ಸೇರಿದರೆ ನನಗೆ ದುಃಖದ ಸಂಗತಿಯಾಗಿದೆ ತಂದೆ, ದುಃಖದ ಸಂಗತಿಯಾಗಿದೆ. ಇಂದು ಹರಿದ ದುಃಖದ ಕಣ್ಣೀರು ಕಾಳೆ ಮುಂದೊಂದು ದಿನ ನನ್ನ ಮಗನ ಇವನಿಂದಲೇ 60 ಹಳ್ಳಿಗೆ ಅರಸಾಗಲೆಂದು ಹಾರಿಸು ತಂದೆ, ಹಾರೈಸು.
ಮಾಡ್ತಾ ಇದ್ದಾರೆ ಧರ್ಮಾಪುರದ ದೊರೆಗಳು? ಯಾರು? ಮಧುರೇಗೌಡರು. ಬನ್ನಿ ಬನ್ನಿ ಕುಳಿತುಕೊಳ್ಳಿ. ಅದೇನು ಅಪರೂಪ ಈಶ್ವರ ದೇವಸ್ಥಾನದಲ್ಲಿ ಭೇಟಿ ಆಗ್ಬೇಕಾದ್ರೆ ನಿಮ್ಮ ಗುಂಪಿನ ಸಮೇತ ಬಂದಿರಲ್ಲ. ಬನ್ನಿ ಬಹಳ ಕುಳಿತುಕೊಳ್ಳಿ, ಬಹಳ ಸಂತೋಷವಾಯ್ತು. ಯಾವುದೇ ಒಂದು ಶುಭ ಸಮಾರಂಭ ಮಾಡ್ಬೇಕಾದ್ರೆ ಅದಕ್ಕೊಂದು ಮುಹೂರ್ತ ಅಂತ ಇರುತ್ತೆ. ಗೊತ್ತಿಲ್ವ ಅನ್ಸುತ್ತೆ ಧರ್ಮಾಪುರದ ದೊರೆಗಳಿಗೆ. ದೀಪ ಯಪ್ಪ ಗೌಡ್ರ, ನಾವು ಅದನ್ನ ಫಿಕ್ಸ್ ಮಾಡಾಕ ಬಂದೇವ್ರಿ. ಸ್ವಾಮೀಜಿ ಅವರ ಅಪ್ಪಣೆ ಮೇರೆಗೆ ಆ ಕಾರ್ಯಕ್ರಮ ಸುಗಮವಾಗಿ ನಡೆಸಿದ್ರಾಯ್ತು. ಸಾಕು ಮಾಡ್ರಿ ನಿಮ್ಮ ಬೂಟಾಟಿಕೆ ಮಾತನ್ನು. ಪ್ರತಿ ವರ್ಷ ನೀವೇ ಅಧ್ಯಕ್ಷರಾಗಿ ಏನ್ರಿ ಕೆಲಸ ಮಾಡಿದ್ದೀರಾ? ಪ್ರವಾಸಿ ತಾಣವೆನಿಸಿದ ಈ ಪ್ರವಾಸಿ ಮಂದಿರದಲ್ಲೊಂದು ಪ್ರವಾಸಿ ಮಂದಿರವಿಲ್ಲ. ಸಾಂಸ್ಕೃತಿಕ ರಂಗಮೇಳಕ್ಕೊಂದು ರಂಗಮಂದಿರವಿಲ್ಲ. ಹೋದ ವರ್ಷ ಇಂದಿನ ಕಾಲ ತರುತ್ತೇನಂತ ಹೇಳಿ ಸಾಕಷ್ಟು ಸಾರಿಗೆ ವ್ಯವಸ್ಥೆ ಮಾಡಿದ್ದೇನೆ ಎಂದು ಹೇಳಿ ಸುಳ್ಳಾದ ನೀವು ಇನ್ನು ಮುಂದೆ ಹೇಗೆ ಅಧ್ಯಕ್ಷ ಸ್ಥಾನದಲ್ಲಿ ಮುನ್ನಡೆಯುತ್ತೀರಿ? ಅಧ್ಯಕ್ಷ ಸ್ಥಾನ ಹಂಕರಿನ ಅಲ್ಲ ಮಧುರೇಗೌಡ. ಜನ ಬಯಸಿದ್ರೆ ಅದಕ್ಕೆ ಸರ್ಕಾರದ ಅನುದಾನ ಬೇಕಾಗಿಲ್ಲ. ನಾನೇ ನನ್ನ ಸ್ವಂತ ದುಡ್ಡಿನಲ್ಲಿ ಕಟ್ಟಿಸ್ತೇನೆ. ಈಗಲೇ ಕಟ್ಟಡ ಪೂಜೆ ಮಾಡಿಸಿ ನಾಳೆಗೆ ತರುತ್ತೇನೆ ಕಾಲೇಜನ್ನು. ಇಷ್ಟೆಲ್ಲ ನಿಮಗೆ ದುಡ್ಡಿನ ಅಹಂಕಾರವಿಲ್ಲದೆ ಈ ಭಾಗದ ಜನತೆ ದೊಡ್ಡರಾಗಿ ನಿಮ್ಮ ಕಾಲಡಿಯಲ್ಲಿ ಬೀಳುತ್ತಿರಲಿಲ್ಲ. ನೀವು ಮಾಡ್ತಿರುವ ಅನ್ಯಾಯ ಜನಕ್ಕಿನ್ನೂ ತಿಳಿದಿಲ್ಲ ಧರ್ಮಾಂತರೇ. ಮಧುರೇಗೌಡ, ಮರ್ಯಾದೆಯಿಂದ ಅಧ್ಯಕ್ಷ ಸ್ಥಾನದ ರಾಜೀನಾಮೆ ಒಂದೇ ಕೇಳು. ಅದನ್ನು ಬಿಟ್ಟು ಇವನೊಬ್ಬ ಅಯೋಗ್ಯ ಅಂತ ಮಾತಾಡಿದ್ರೆ ಊರಿನ ಜನ ಮೆಟ್ಟಿಲೆ ಹೊಡ್ತಾರ ಮಗನ ಎತ್ತರ. ನನಗೆ ಎಚ್ಚರ. ಈ ವಜ್ರಗಳೆಂಬ 4 ಅಕ್ಷರ ನಾಗರಪ್ಪನಿ ಎಡೆ ಹತ್ತಿ ಯಾವತ್ತು ಬರೆಯರು ನಿಂತಿರುವಾಗ ನಿನ್ನ ಯಾವ ಉರಗದಾವು ಉರಿಯಲಾರದು. ಮರ್ಯಾದೆಯಿಂದ ನಿನ್ನಷ್ಟಕ್ಕೆ ನೀನೇ ನಿನ್ನ ಅಧ್ಯಕ್ಷ ಸ್ಥಾನ ವರ್ಗಾಯಿಸದಿದ್ದರೆ ಈ ಬೆಂಕಿಯ ಬಿಚ್ಚುಗತ್ತಿ ನಿನ್ನ ನೆತ್ತೆ ಮೇಲೆ ಸದಾ ನೇತಾಡುವುದು ಎಚ್ಚರ. ಏ ವಜ್ರೇಗೌಡ, ಅಧ್ಯಕ್ಷ ಸ್ಥಾನ ಎಂಬುದು ಹಣ ಇದ್ದ ತಕ್ಷಣ ಸಂತೆಯಲ್ಲಿ ಖರೀದಿ ಮಾಡುವ ದನ ಕರುವಲ್ಲ. ಅದಕ್ಕೆ ಊರಿನ ಜನ ಒಪ್ಪಿಗೆ ಬೇಕು. 21 ಸದಸ್ಯರ ಕಮಿಟಿಯಿಂದ ಆಯ್ಕೆ ಆಗಬೇಕು. ಆ ಯೋಗ್ಯತೆಯಿದ್ದರೆ ಹಿಂದೆ ಕೊಡಲು ರಾಜೀನಾಮೆ ಅಧ್ಯಕ್ಷ ಸ್ಥಾನಕ್ಕೆ. ಅದೆಲ್ಲ ಜನತೆ ಬುದ್ಧಿಗೆ ಮಂಕು ಬೂದಿ ಏರಿಸಿದೆ ಮಾರೀಚಕ ನೀನು. ಮುಚ್ಚಲೆ ಹರಕ ಬಾಯಿ ನನ್ನ ಮಗನೇ. ಕೈ ಬಾಯಿ ಕಚ್ಚೆ ಸನ್ನಿಚ್ಚೆಯಲ್ಲಿ ಇರಿಸಿಕೊಂಡು ಈ ಸಮಾಜ ಸೇವೆಗಾಗಿ ಬದ್ಧವಾಗಿರುವ ಈ ಧರ್ಮಂತನಿಗೆ ಹವ್ಯಾಸ ಶಬ್ದ ಮಾಡಿದರೆ ಮಚ್ಚಿನಿಂದ ಎತ್ತರ ಮಗನೇ. ಗೌಡ್ರೆ, ಈ ಪರಾಕ್ರಮಿ ವಜ್ರೇಗೌಡನಿಗೆ ಅಕ್ರಮವಾಗಿ ಮಾತನಾಡುತ್ತಿರುವ ಇವನ ಗಮನಿಸುವ ನಿನ್ನ ಮಲ್ಲಿಗೆಯನ್ನು ಈಗಲೇ ನಿಮ್ಮ ಆಜ್ಞೆ ಆದರೆ ಸುಜ್ಞಾನಿ ಎಂದು ಜಿದ್ದು ಕಟ್ಟಿ ಜಿಗಿದಾಡುತ್ತಿರುವ ಈ ಹಗೆತನದ ಹರಾಮ್ಕೋರನಿಗೆ ಈಗಲೇ ತೋರಿಸುವೆ ಸವಿರುಚಿಯನ್ನು. ಲೇ ಬೆಂಕಿ, ಮನೆ ಮುಂದೆ ಹಾಕಿದ ಅನ್ನ ತಿಂದ ಮಗಳು ನಾಯಿ ನೀನು. ನನಗೆ ಎತ್ತರ ಐತೆ ಆ ಮಗನೇ. ಮುಂದೆ ಬೆಂಕಿ ಎಂದು ಉಚ್ಚರಿಸಬೇಡ ಈ ಉಚ್ಚ ಕುಲದ ಕೆಚ್ಚದೆ ವೀರನಿಗೆ. ಬೆಂಕಿಯ 3 ಅಂಕಿ ಮುಗಿಯುವುದರೊಳಗಾಗಿ ನನ್ನ ಗೌಡನ ನುಡಿ ಮುತ್ತಿಗೆ ನೀ ಮಲ್ಲಿಗೆ ಹಾರ ಹಾಕಿ ನಿನ್ನ ಪದವಿ ತ್ಯಜಿಸಿದೆ ಸರಿ. ಇಲ್ಲವಾದರೆ ಬಲ್ಲವಲಾಗಿ ಈ ನಾಡನಾಡಿದ ಈ ನಿನ್ನ ಗಂಡು ಗಲಿ ದೇಹಕ್ಕೆ ಈ ಕರಿಕತ್ತಿಯಿಂದ ಮಾತನಾಡಿಸಿ ನಿನ್ನ ಬಿಸಿ ರಕ್ತದಿಂದ ನನ್ನ ಗೌಡನ ಉರಿ ಬೆವರಿನ ಕೊಳೆ ತೊಳಿವೆ ಎಚ್ಚರಿಕೆಲೇ. ಲೇ ನಾಲ್ಕು ನನ್ನ ಮಗನೇ, ನನ್ನ ಆಜ್ಞೆ ಆದರೆ ಈ ಊರಿನ 1000 ವೀರರು ಬಂದು ನಿನ್ನನ್ನು ಬಚ್ಚಿ ರಕ್ತ ಚಿಪ್ಪುತ್ತಾರೆ ಮಗನೇ ಎಚ್ಚರ. ಚೇ 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 ಚೇ
ಏ ತಮ್ಮ ಅವಸರ ಪಟ್ಟ ಅಪಘಾತಕ್ಕೆ ಗುರಿಯಾಗಬೇಡ. ಸುಮ್ಮನೆ ನಮ್ಮ ಗೌಡ್ ಹೇಳ್ದಂಗೆ ಕೇಳಿದೆ ಅಂದ್ರೆ ಅಧಿಕಾರ ಬಿಟ್ಟು ನಿನ್ನ ಜೀವನ ರಕ್ಷಿಸ್ಕೊಳ್ತೀರಿ. ಹಣ ಕೇಳಿದ್ರಿ ಈ ನಗರದ ಮಾನ ಕಳೆಯುವ ಅನ್ಯಾಯದ ವ್ಯಕ್ತಿ ನಾನಲ್ಲ. ಅಧಿಕಾರ ಎಂಬುದು ರಕ್ಷಣೆ ಮಾಡುವ ಕೆಲಸ. ಧರ್ಮ, ನನ್ನ ಮೊದಲನೇ ಅಂಕಿಗೆ ಬಿಟ್ಟು ಕೊಡು ನಿನ್ನ ಅಧಿಕಾರ. ಅದನ್ನು ಈ ಊರಿನ ಜನ ಹೇಳಲಿ. ಧರ್ಮ, ನನ್ನ ಎರಡನೇ ಅಂಕಿಗೆ ಬಿಟ್ಟು ಕೊಡು ನಿನ್ನ ರಾಜೀನಾಮೆ. ನಿಮ್ಮ ಬಲಾತ್ಕಾರಕ್ಕೆ ಮಣಿದು ಈ ದೇವಸ್ಥಾನ ಜನ್ಮವನ್ನು ಹಾಳು ಮಾಡಲಾರೆ. ಧರ್ಮ, ನನ್ನ ಮೂರನೇ ಅಂಕಿಗೆ ಬಿಟ್ಟು ಕೊಡಲಾರೆಯ. ನನ್ನ ಪ್ರಾಣವಾದರೂ ಈ ಪವಿತ್ರ ಸ್ಥಳವನ್ನು ನಿಮಗೆ ಬಿಟ್ಟು ಕೊಡಲು ಸಾಧ್ಯವಿಲ್ಲ. ಸಾಧ್ಯವಿಲ್ಲವೆಂದು ಸಾಹುಕಾರ ಗದ್ದರಿಸಿ ಹೇಳು. ತಾಳು ಈ ಬೆಂಕಿ. ನೋಡ್ರಿ ಮುಂದಿನ ಕೆಲಸ. ಯಪ್ಪ ಗುರುವೇ ಶಂಭುಲಿಂಗ, ಇವನ್ನೆಲ್ಲ ಆಸ್ತಿಯ ಸರ್ವೆ ನಂಬರ್ ಬರೆದು ಖರೀದಿ ಬಾಂಡ್ಗೆ ಬೇಗನೆ ಸಹಿ ಹಾಕಿಸ್ಕೊ. ಆಗಲೇ 1000 ರೂಪಾಯಿ ಬಾಂಡ್ ಮ್ಯಾಲ ಸರ್ವೆ ನಂಬರ್ ಎಲ್ಲ ಬರೆದ ವಜ್ರಗೌಡ್ರಿಗೆ ರೊಕ್ಕ ಖರೀದಿ ಕೊಡನ್ರಿ. ಮತ್ತು ಸಹಿ ಒಂದ ಬಾಕಿ ಉಳೋದ್ರಿ ಗೌಡ್ರ. ಬೇಗ ಅದೊಂದು ಕೆಲಸ ಮುಗಿಸಿಬಿಡು ಇವಾಗಲೇ. ಆಯ್ತು ರೀ. ಏ ಗೌಡ, ನೀ ಎಲ್ಲ ಮಾಡಿದ್ರು ಇದು ಮೋಸದ ಕೆಲಸ. ಅದು ಈ ವಜ್ರೇಗೌಡನ ಹುಟ್ಟುಗುಣ. ಬೆಂಕಿ ಸಾಯಲು ಒದ್ದಾಡುತ್ತಿದ್ದ ಇವನಿಂದ ಖರೀದಿ ಬಾಂಡ್ಗೆ ಬೇಗನೆ ಸಹಿ ಮಾಡಿಸ್ಕೊ. ತಿಪ್ಪ, ತಾಯಿಲ್ಲಿ ಆ ಎಲ್ಲ ಬಾಂಡ್ ಪೇಪರ್ ಅನ್ನು. ಬೆಂಕಿ, ನಿನಗೆ ಕೈ ಮುಗುತ್ತೀನಿ. ಬೇಡ ಬೆಂಕಿ, ಬೇಡ. ಗೌಡ್ರೆ, ಎಲ್ಲ ಅಂಕಿನೂ ಮುಗಿತು, ಇಂಕನೂ ಮುಗಿತು. ಹಾಗಾದರೆ ಇವನಾಗಲಿ ಆ ಸ್ವರ್ಗದ ಸೇವೆಗೆ ಅಧಿಪತಿ. ಗೌಡ್ರ ಗೌಡ್ರ ಕಂದ ಗು ಗು ಗುಣವಂತ. ಬೆಂಕಿ, ಇಂದಿನಿಂದ ಈ ನಗರಕ್ಕೆಲ್ಲ ನಾನೇ ರಸ, ಈ 60 ಗಳಿಗೆಲ್ಲ ನಾನೇ ನಾಯಕ. ಬೆಂಕಿ, ಇದ್ಯಾವ ಕೂಸಿನ ಧ್ವನಿ? ಅದು ಈ ಧರ್ಮವಂತನ ವಂಶದ ಕುಡಿಯ ಕೂಗು. ಅದುವೇ ನಮ್ಮ ಮುಂದಿನ ಕಡುವೈರಿ. ಅದನ್ನು ಈಗಲೇ ಚ್ಯೂಟಿ ಹಾಕಲೇಬೇಕು. ಇಲ್ಲವಾದರೆ ಮುಂದೊಂದು ದಿನ ಅವನ ಧರ್ಮದ ಬಾವುಟ ನಮ್ಮೆಲ್ಲರ ಹೆಣದ ಮೇಲೆ ಹಾರುವುದು ಕಡಾಖಂಡಿತ. ಹೌದು ಬೆಂಕಿ, ಹೌದು. ಈ ಕುಡಿ ಒಂದನ್ನ ಚೂಟಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಗೌಡ್ರ ಗೌಡ್ರ ಸಾಕು ಬಿಡ್ರಿ. ಅವನ ಸತ್ಯನಕ್ಕ ಇಷ್ಟೇ ಗುಂಡು ಹಾಕ್ತೀರಿ.
ಅಪ್ಪ ಮಗನ ಪ್ರಾಣ ಆಗಲೇ ಸ್ವರ್ಗ ಸೇರೈತಿ. ಬನ್ನಿ ಬನ್ನಿ ಎಲ್ಲ ಕಾಗದನು ಒಂದ ಮಾಡಿಸೋಣಂತ ಹೋಗಿ. ನಮ್ಮ ಧನಿಕರ ಮೇಲೆ ರಕ್ತ ಧರ್ಮವಂತ ಯಾವ ಪಾಪಿಯ ಕೈಯಲ್ಲಿ ಸಾವಿಗೆ ನೀವು ತಂದೆ ಯಾವ ಇಷ್ಟಗಳಿಗೆ ನಿನ್ನನ್ನು ಹೊರಗಡೆ ಕಳಿಸಿದೀವೋ ತಂದೆ. ಈಗ ನಾನು ಏನು ಮಾಡಲಿ? ತಾಯಿಯನ್ನು ಕಳೆದುಕೊಂಡ ತಪ್ಪನಿ ಕೂಸು ತಂದೆಯನ್ನು ಕಳೆದುಕೊಂಡಿದ್ದೆ. ಭೀಮಶಕ್ತಿಯ ಕೂಸಿಗೆ ಗುಂಡು ಹಾಕಿದರೆ ಅಯ್ಯೋ ಇದೆಯೇ ಧರ್ಮವಂಶದ ಕುಡಿಯ ಕಾಲಿಗೆ ಗುಂಡು ಹಾಕಿದರೆ ಯಾವ ಪಾಪಿ ಕೃತಿಯನ್ನು ಮಾಡಿರಬೇಕು? ಅಯ್ಯೋ ಕಂದ, ಈ ಊರಿನ ನಾಯಕನ ಹೊಟ್ಟೆಯಲ್ಲಿ ಹುಟ್ಟಿರುವ ನೀನೊಬ್ಬ 60 ಹಳ್ಳಿಗೆ ಅರಸನಾಗುನೆಂದು ನಂಬಿದರೆ ದೇವರು ಈ ಶಿಕ್ಷೆ ನಿನಗೆ ಹೂಡಿದನೆ. ಈಶ್ವರ ಈಶ್ವರ ಈ ಕೃತಿಯನ್ನು ನೋಡಿ ನೀನು ಕಣ್ಣು ಮುಚ್ಚಿಕೊಂಡು ಕೊಡ್ತಿದ್ಯಾ ಈಶ್ವರ? ಕಂದ ಬಾ, ನಿನ್ನನ್ನು ಆಸ್ಪತ್ರೆಗೆ ಸೇರಿಸಿ ಬೇಗನೆ ಗುಣಮುಖನಾಗಿ ಮಾಡುತ್ತೇನೆ. ವಜ್ರೇಗೌಡನ ಶೆಲೆ ಇಲ್ಲೇ ಬಿದ್ದಿದೆ. ಈ ಕೃತ್ಯ ಅವನೇ ಮಾಡಿರಬೇಕು. ಸಮಯ ಸಾಧಿಸಿ ನಾ ಈ ಕೆಲಸ ಮಾಡದೆ ಹೋದರೆ ನನ್ನ ಹೆಸರು ಗುಣವಂತನೇ ಅಲ್ಲ. ಈ ಮಾತು ಈಶ್ವರನ ಮೇಲಾನೆ. ಮೇಲು ಕೀಳು ನೋಡೋದಿಲ್ಲ
ಕಷ್ಟ ನಷ್ಟವೋ ಬಾಳು ಎಂದು ಬೇವೋ ಬೆಲ್ಲ ಸ್ಪರ್ಶವೋ ಯಾರಾದರೇನೋ ವಿಧಿಯ ಬಣ್ಣ ಬಿಡಲಾರನೋ ಏನಿದ್ದರೇನೋ ಎಲ್ಲವನ್ನೂ ಗುಡಾವನೋ ಇದ್ದರ ಗುಡಿಯೊಳಗೆ ಗುರಿದೋರ ಆನೆಗೆ ಎತ್ತುತ್ತಾರೋ ಎಲ್ಲ ಎತ್ತುತ್ತಾರೋ ಭೂಮಿಯಾಲೆ ಬಿಚ್ಚೆ ತಂದೆ ಶ್ರೀ ಮಾರುತಿರಾಯ, ರಾಮದೂತನಾಗಿರೋ ನಿನ್ನನ್ನು ನೀನು ಮಾಡೋ ಕೀರ್ತಿಯನ್ನು ನಾನೆಂತೂ ವರ್ಣಿಸಲಪ್ಪ. ಅನಾಥರಿಗೆ ಆಶ್ರಯದಾತನಾಗಿರೋ ನೀನು ನನ್ನ ಗಂಡ ಹಾಗೂ ನನ್ನ ಮೈದುನರನ್ನು ಕಾಪಾಡಿ ಈ ನಮ್ಮ ಬಾಳನ್ನು ಉದ್ಧಾರ ಮಾಡುವ ಭಾರ ನಿನ್ನದು ತಂದೆ, ನಿನ್ನದು. ಏನಿದಲ್ಲ ನಿರ್ಮಲ, ಪೂಜೆ ಸಂಭ್ರಮ? ಬನ್ನಿ ಸ್ವಾಮಿ, ಇಂದು ಶ್ರಾವಣ ಮಾಸದ ಕೊನೆಯ ಶನಿವಾರವಲ್ಲವೇ? ಹಾಗಾಗಿ ಮಾರುತೇಶ್ವರನ ಪೂಜೆ ಮಾಡ್ತಾ ಇದ್ದೆ. ತೆಗೆದುಕೊಳ್ಳಿ, ಈ ದೇವರ ಪ್ರಸಾದವನ್ನು ತೆಗೆದುಕೊಂಡು ದೇವರಿಗೆ ನೀವು ಕೂಡ ನಮಸ್ಕರಿಸಿ. ಎದ್ದೇಳು ನಿರ್ಮಲ. ನಿರ್ಮಲವಾದ ಸ್ವಚ್ಛವಾದ ಪವಿತ್ರ ಹೆಸರಿನಿಂದ ಕೆಸರಿನಲ್ಲಿಯೂ ಕೋಮಲದಂತೆ ಮಿನುಗುವ ನೀನು ನನ್ನ ಸಂಸಾರದ ತಾಪತ್ರೆಗೆ ಹೆದರದೆ ಈ ನನ್ನ ಮನೆ ಕೀರ್ತಿ ತಂದಾಗ ಈ ನಿನ್ನ ಪತಿಯ ಜನ್ಮ ಸಾರ್ಥಕ. ಹೌದು ಸ್ವಾಮಿ, ಶ್ರೀರಾಮನ ಸತಿ ಕಾಡಿನಲ್ಲಿ ಅಲೆದಾಡಿದ್ರು ಕೂಡ ಆ ಗಂಡನ ನಾಮಸ್ಮರಣೆಯನ್ನು ತನ್ನ ಧರ್ಮ ಅಂತ ತಿಳಿದುಕೊಂಡು ಈ ಧರೆಯನ್ನೇ ಗೆದ್ದಂತೆ ನಾನು ಕೂಡ ನಿಮ್ಮ ನಡೆ ನುಡಿಯನ್ನು ಉಳಿಸಿ ಈ ನಿಮ್ಮ ಹೆಸರು ಹಾಗೂ ನಿಮ್ಮ ಸೇವಕಿಯಾಗಿ ಸದಾಕಾಲ ಜೀವನವನ್ನು ನಡೆಸುತ್ತಾ ಈ ಮನೆಯ ಕೀರ್ತಿಯನ್ನು ಉಳಿಸುತ್ತೇನೆ. ಧನ್ಯನಾದೆ ನಿರ್ಮಲ, ಧನ್ಯನಾದೆ. ಧನವಂತರ ದಬ್ಬಾಳಿಕೆ ನಾಡಿನಲ್ಲಿ ಗುಬ್ಬಿಯಂತೆ ಗೂಡು ಕಟ್ಟಿ ಬಡತನದಿಂದ ನಾನು ಬೆಂಡಾದರೂ ಈ ಬಡವನೆದಿಗೆ ಗಂಡಿದೆ ಇನ್ಯಾವುದಕ್ಕೂ ನಡಗಲಾರದು. ಆ ಪುಂಡು ವಜ್ರೇಗೌಡ ಎಷ್ಟು ಕಬ್ಬಿನಿಂದ ಉಬ್ಬಿ ಮೆರೆದರು. ಅವನ ಕದ್ದಾಳುತ್ತಿರುವ ಅವನ ದೊರೆತನವನ್ನು ನನ್ನ ತಮ್ಮ ಸತ್ಯನಿಂದಲೇ ನಿರ್ನಾಮ ಮಾಡಿ ಈ ಕರುನಾಡು ತಾಯಿಯ ಖಡ್ಗದಿಂದ ಅವನ ರುಂಡವನ್ನು ಬೇರ್ಪಡಿಸಿ ಮತ್ತೆ ರಾಮರಾಜ್ಯವನ್ನು ಸ್ಥಾಪಿಸ್ತೀನಿ. ಸ್ವಾಮಿ, ನೀವು ಹೇಳೋ ಮಾತು ನನಗೊಂದು ಅರ್ಥವಾಗ್ತಾ ಇಲ್ಲ. ಈಗ ತಾನೇ ಹೊರಗಿನ ಬಿಸಿಲಿನಿಂದ ತಾಪದಿಂದ ಬಂದಿದ್ದೀರಾ. ಬನ್ನಿ, ಕೈಕಾಲು ಮುಖ ತೊಳೆದುಕೊಂಡು ಊಟ ಮಾಡುವಿರಂತೆ. ನಿರ್ಮಲ, ನಮಸ್ಕಾರ ಎನ್ನುವ ಶಬ್ದ ಎಂದೋ ಈ ಶ್ರಾವಣ ಮಾಸದಲ್ಲಿ ಕೊನೆಗೊಂಡು ಹೋಗಿದೆ. ಈ ಗುಣವಂತನಲ್ಲಿ ನನ್ನ ಆಸೆ ಆಕಾಂಕ್ಷೆಗಳಿಗೆ ನೀರೇರಿದು ಈ ರಾಮರಾಜ್ಯವನ್ನೇ ನುಂಗಿ ನೀರು ಕುಡಿದ ಆ ದುರುಳನ ರಕ್ತವನ್ನು ಎಂದು ನೋಡಿವನು ಅಲ್ಲಿವರೆಗೆ ಈಶ್ವರನಲ್ಲಿ ನಮಸ್ಕರಿಸುವಲ್ಲ. ಸ್ವಾಮಿ, ಹುಲಿ ಅಂತ ಇಬ್ರು ತಮ್ಮಂದಿರು ನಿಮಗಿದ್ರು ಕೂಡ ನಿಮಗೆ ಅಡೆತಡೆ ಬಂದಿತೆ. ಹೇಳಿ ಸ್ವಾಮಿ, ಈ ಹನುಮನ ಆನೆ ಮಾಡಿ ಹೇಳಿ ಏನಾಯ್ತು ಅಂತ. ನಿರ್ಮಲ, ಹನುಮನ ಆನೆ ಮಾಡಿಸಿ ನನ್ನ ಆನೆ ಕಸಿದುಕೊಳ್ಳಬೇಡ ನನ್ನಿಂದ. ಅದಕ್ಕೆ ನನ್ನ ತಮ್ಮ ಹನುಮನ ಶಕ್ತಿಯೇ ಪ್ರದರ್ಶನವೇ ಸಾಕ್ಷಿ. ಅಡಿಗಡಿಗೂ ನನ್ನ ದೇಹವನ್ನು ಗಸಿಬಿಸಿಗೊಳಿಸಿದ ಆ ಚಾನಲ್ಗೆ ಒಂದೇ ಕೊಡಬೇಕಾಗಿದೆ ಉತ್ತರ. ಸ್ವಾಮಿ, ಏನಿದು ನಿಮ್ಮ ಅವಸ್ಥೆ? ಈ ಕೃತಿಯನ್ನು ಕೈದವರು ಯಾರು? ಯಾರಿಂದ ಆಯ್ತು ಇಷ್ಟೆಲ್ಲ? ಅವನೇ ಇದ್ದಾನಲ್ಲ ವಜ್ರೇಗೌಡ. ಇಷ್ಟೆಲ್ಲ ಆಗೋದಕ್ಕೆ ಏನು ಕಾರಣ ಸ್ವಾಮಿ? ಯಾವ ಕಾರಣಕ್ಕಾಗಿ ನಿಮಗೆ ಹಿಂಸೆ ಕೊಟ್ಟಿದ್ದಾರೆ ಅವರು? ಯಾವುದಂತ ಹೇಳಿ ನಿರ್ಮಲ, ಒಂದೇ ಎರಡೇ. ನನ್ನ ಎಲ್ಲ ಆಸ್ತಿ ಅಂತಸ್ತನು ಅವನಿಗೆ ಕೊಡಬೇಕಂತೆ. ಈ ನಾಡಿನ ದೊಡ್ಡ ಅಧಿಕಾರನಾಗಿರುತ್ತ ನನ್ನ ತಮ್ಮ ಅವನ ಕಾಲಾಗಬೇಕಂತೆ. ಯಾವುದು ತಾಳಲಿ, ಏನು ಮಾಡಲಿ ನಿರ್ಮಲ? ಏನ್ ಮಾತು ಅಂತ ಆಗ್ತಾ ಇದ್ದೀರಾ? ರಾಜವೇಷದಲ್ಲಿರೋ ನನ್ನ ಮೈದನ ಅವನ ಸೇವಕನಾಗ್ಬೇಕಂತ? ಇಲ್ಲ ಸ್ವಾಮಿ, ಇಲ್ಲ. ಹುಲಿ ಎತ್ತಿರೋ ನನ್ನ ಮೈದನ ಹುಲಿಯಾಗಿ ಬೇರೆ ಬೇಕು ವಿನಃ ಮತ್ತೊಬ್ಬರ ಸೇವೆಗೆ ತಲೆ ಬಾಗಬಾರದು ನನ್ನ ಮೈದನ. ಸಾಧ್ಯವಿಲ್ಲ ಎಂದ ಮಾತ್ರಕ್ಕೆ ಸಾವಿರ ಆಳುಗಳನ್ನು ಬಿಡಿಸಿ ನನ್ನನ್ನು ಈ ಪರಿಸ್ಥಿತಿ ತಂದ. ನಾನು ಹೇಗೆ ತಾಳಲಿ, ಏನು ಮಾಡಲಿ?
ಅಷ್ಟು ಅಲ್ಲದೆ ನನ್ನ ಜೋಳದ ಗೂಡವನ್ನು ಅವನ ದನಗಳಿಂದ ಮೇಯಿಸಿ ಬಿಟ್ಟ ನಿರ್ಮಲ. ಸ್ವಾಮಿ, ಈ ವಿಷಯವನ್ನು ನನ್ನ ಮೈದುನಿಗೆ ಹೇಳಿ ಆ ಶ್ರೀಮಂತರಿಗೆ ಒಂದು ತಕ್ಕ ಗತಿಯನ್ನು ನಾವು ಕಾಣಿಸಲೇಬೇಕು. ಅವನಿಗೆ ನೀನು ಹೇಳಿದರೆ ನನ್ನ ಮೇಲಾನೆ ಹೇಳಬೇಡ ನಿರ್ಮಲ, ಅವನಿಗೆ ಹೇಳಬೇಡ. ಅನ್ನ ಅತ್ತಿಗೆ ಈಗ ಬಂದೇನಪ್ಪ? ಹೌದತ್ತಿಗೆ, ಈಗಲೇ ಬಂದೆ. ಈಗ ಬನ್ನಿ ಅಂತಮ್ಮ. ಹೌದು ಅಣ್ಣ, ಈಗಲೇ ಬಂದೆ. ಏನಪ್ಪ ಮೈದುನ, ಒಂದು ವಾರ ಆದ್ರೂ ಕೂಡ ಕುಸ್ತಿ ಕಬಡ್ಡಿ ಅಂತ ಹೀಗೆ ಊರೂರು ಅಲ್ದಾಡಿದ್ರೆ ಈ ಮನೆಯಲ್ಲಿ ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೇನೋ ನೀನು? ಅತ್ತಿಗೆ, ಒಂದು ವಾರ ಮನೆ ಮಾಡಿತ್ತು ತಿರುಗಿದರು. ನನ್ನ ಹೃದಯದಲ್ಲಿ ನಿಮ್ಮಿಬ್ಬರನ್ನು ಇರಿಸಿಕೊಂಡು ಈ ಈಶ್ವರ ದೇವರ ಜಾತ್ರೆಗೆ ಏರ್ಪಡಿಸಿದ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯದಲ್ಲಿ ಇಡೀ ಕಣಕ್ಕೆ ಕಣೆ ಸಡ್ಡು ಬಾರಿಸಿ ಕಡೆ ಕಿತ್ತಿಕೊಂಡು ಪ್ರಥಮ ಸ್ಥಾನ ಬಂದಿದ್ದೇನೆ. ನೋಡಿಲಿ ಖಡ್ಗ. ತಮ್ಮ, ನಿನ್ನನ್ನು ನನ್ನ ತಮ್ಮನಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ಬಾ ತಮ್ಮ, ಬಾ. ಏನ್ರಿ, ಹುಲಿ ಹುಟ್ಟೆಯಲ್ಲಿ ಹುಲಿನೇ ಹುಟ್ಟುತ್ತೆ ವಿನಃ ಇಲ್ಲೇ ಯಾವತ್ತಾದ್ರೂ ಹುಟ್ಟೋದಕ್ಕೆ ಸಾಧ್ಯವೇನ್ರಿ? ನಿರ್ಮಲ, ನಿನ್ನ ಮಾತು ನಿಚ್ಚಳವಾಗಿದೆ. ಹುಲಿ ಹೊಟ್ಟೆಲು ಎಂದು ಹುಲಿನೇ ಹುಟ್ಟೋದು. ನನ್ನ ತಮ್ಮ ಎಂದು ನಿಂದ್ರು ಹುಲಿನೇ. ಯಾಕನ್ನ ಈ ಮಾತನ್ನು ಗಾಬರಿಸಿ ಹೇಳ್ತಿಯಲ್ಲ? ಯಾಕೆ ನಿನ್ನ ಕಣ್ಣಲ್ಲಿ ನೀರು? ಯಾಕೆ ನಿನ್ನ ಮೈ ಒಳಗೆ ರಕ್ತ ಕಾಣುತ್ತಿದೆ? ಬೇಗ ಹೇಳನ್ನ, ಯಾರಿಂದ ಈ ನಿನಗೆ ಸ್ಥಿತಿ ಬಂತು? ನೀನೀಗ ಪಾಪಿ ಹೆಸರೇದ್ರೆ ಸಾಕು, ಆ ನಾಲಾಯಕನನ್ನು ದರದರನೆ ಎಳೆದು ತಂದು ನಿಮ್ಮಿಬ್ಬರ ಪವಿತ್ರವಾದ ಪಾದದ ಮೇಲೆ ಕಡಿದು ಹಾಕಿಬಿಡುತ್ತೇನೆ. ನನಗೇನಾಗಿಲ್ಲಪ್ಪ, ನನಗೇನಾಗಿಲ್ಲ. ಸಾಧ್ಯವಿಲ್ಲನ್ನ. ಈ ಮಾತನ್ನು ನೀನೇಕೋ ಬಚ್ಚಿಟ್ಕೊಂಡು ಹೇಳುತ್ತಿರುವೆ. ಈ ಕೆಚ್ಚದೆ ಸೂರ ನಿನ್ನ ತಮ್ಮ ಇನ್ನೂ ಜೀವಂತವಾಗಿರುವಾಗಲೇ ನಿನ್ನ ಮೇಲೆ ಕೈ ಮಾಡಿದನೆಂದರೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಈ ನಾಡಿಗೆ ನಾಡೇ ಕ್ರಾಂತಿ ಎದ್ದರೂ ಸರಿ, ನಿನ್ನ ಕಣ್ಣೀರು ಹರಿಸಿದ ಹರಾಮ್ ಕೋರರ ಶಿರ ಕತ್ತರಿಸಿ ನಮ್ಮೂರ ಅಗಸಿ ಬಾಗಿಲಿ ಕಟ್ಟದ ಬಿಡಲಾರೆ. ಹೇಳನ್ನ, ಯಾರು ಪಾಪಿ? ಹಾಗೇನಿಲ್ಲಪ್ಪ, ಯಾರು ಇಲ್ಲಪ್ಪ. ನಾವು ಹೊಸ ವರಿ ತಂದಿದ್ದೇವಲ್ಲ, ಕುಂಟಿ ಜೋಡಿಸಿದಾಗ ರಂಟಿ ಹೊಡೆಯಲು ಬೇಟೆಗಾರನಿಗೆ ಬೆದರಿ ನನ್ನನ್ನು ಈ ಸ್ಥಿತಿಗೆ ತಂದಪ್ಪ, ಈ ಸ್ಥಿತಿಗೆ ತಂತು. ಹಾಗನ್ನ, ಹಾಗಾದ್ರೆ ಬೇಗ ಆಸ್ಪತ್ರೆ ನಡೆಯನ್ನ ಹೋಗೋಣ. ಅಂತದೇನಿಲ್ಲಪ್ಪ, ನನ್ನೊಂದು ಮಾತು ನಡೆಸಿಕೊಡ್ತೀಯ ಅತ್ತಮ್ಮ? ಒಂದೇ ಕಣ್ಣ, 1000 ಮಾತನ್ನಾದ್ರೂ ಹೇಳು, ನಡೆಸಿಕೊಡ್ತೇನೆ. ನಿನಗೆ ಕೊಟ್ಟ ಮಾತನ್ನು ತಪ್ಪಿಸಬೇಕೆಂದು ಸೂರ್ಯ ಚಂದ್ರರು ಕತ್ತಲಾವರಿಸಿ ದಿಕ್ಕು ತಪ್ಪಿಸರು. ಆ ಕತ್ತಲೆ ಪರಿಹರಿದು ನಿನ್ನ ಮಾತು ನಡೆಸಿಕೊಡ್ತೇನೆ. ಒಂದು ವೇಳೆ ಗುಡುಗು ಸಿಳ್ಳಿಂದ ಬೋರ್ಗರ್ದು ಮಳೆಯಾಗರೆ, ಮಳೆಯಾಗಿ ಉಕ್ಕಿ ಸಮುದ್ರ ಬಂದರು, ಅದರ ಎದುರಾಗಿ ಈಜಿ ನಿನ್ನ ಮಾತನ್ನು ನಡೆಸಿಕೊಡಬಲ್ಲೆ. ಅದ್ಯಾವ ಮಾತಂತ ಹೇಳನ್ನ? ಇವರು ಯಾರು ಗೊತ್ತೇನಪ್ಪ? ಯಾರನ್ನ ಇವರು ಇಷ್ಟು ವಕ್ರ ವೈಭವದಿಂದಿದ್ದಾರೆ? ಬಡವರ ಬಂಧು, ಧರ್ಮದ ಸಿಂಧು, ನೊಂದ ಬಂದವರಿಗೆ ತಂದೆ ಆಗಿ, ಈ 60 ಹಳ್ಳಿಗೆ ಅರಸನಾಗಿ ನ್ಯಾಯವನ್ನೇ ಕಾಪಾಡುತ್ತಾ ಮುತ್ತೈದರಿಗೆ ಮಾಂಗಲ್ಯಕ್ಕೆ ಭಂಗ ತರದೆ ರೌಡಿಗಳಿಗೆ ರಾಜನಾಗಿ ಈ ಊರಿನ ದೊರೆ ಅವನಂತೆ ನ್ಯಾಯ ನಿಷ್ಠುರಿಕೆ ಉಸಿರು ಕೊಟ್ಟು ಈ ಮನೆ ಕೀರ್ತಿ ತರ್ತೀಯ ತಮ್ಮ, ತರ್ತೀಯ? ಆಯ್ತನ್ನ, ಆಯ್ತು. ಶಿವ ಪಾರ್ವತಿ ಅಂತಿರುವ ವರಹಸ್ತ ಸದಾ ನನ್ನ ಮೇಲೆ ಇದ್ದರೆ ಸಾಕು. ನ್ಯಾಯ ನೆಲ ಸಮ ಮಾಡಿ ಅನ್ಯಾಯ ನನ್ನ ಉಸಿರೆಂದು ಹೆಸರಾಗಿರುವ ನಾಡಿನ ಹೆಸರಾಂತ ಶ್ರೀಮಂತರ ಸಿರಾಣೆ ತೆಗಿತೀನಿ. ಧರ್ಮದ ಹೆಸರಿನಲ್ಲಿ
ವಿಷ ಬೀಜ ಬಿತ್ತಿ ನಿತ್ಯ 10 ಸುಮಂಗಲಿಯರ ಮಾಂಗಲ್ಯ ಹರಿಯುವ ಚಾಂಡಾಲರ ಚಂಡನೆ ತೆಗಿತೀನಿ. ಹಣದ ಮತದಲ್ಲಿ ಮಾನವಂತರ ಮನೆ ಮಸನ ಮಾಡಿ ಅವರ ಹೆಣ ರಾಶಿ ಮೇಲೆ ಕುಳಿತು ಗುರುಕಾಸಿ ನಗುತ್ತಿರುವ ಆ ನರಹಂತಕರ ವಂಶವನ್ನೇ ನಿರ್ನಾಮ ಮಾಡುತ್ತೇನೆ ಅಣ್ಣ. ಅಣ್ಣ, ನಿಮ್ಮ ಕೈ ತುತ್ತಿನ ಶಕ್ತಿ ನನ್ನಲ್ಲಿ ಪ್ರಬಲವಾಗಿ ನಿಂತಿರುವಾಗ ನನಗೆ ಯಾವುದರ ಭಯವಿಲ್ಲ. ಈ ನಿನ್ನ ತಮ್ಮನೇ ನಮ್ಮೂರಿನ ದೊರೆ ಎಂದು ನೀಗೆ ತಟ್ಟಿ ಹೇಳಿದರೆ ಸಾಕು. 60 ಹಳ್ಳಿಗಳ ಆಸ್ತಿ ಕದ್ದು ಅವರ ರಕ್ತ ಕುಡಿದು ನಾನೇ ಅರ್ಸನೆಂದು ಆಣೆ ಹತ್ತಿ ಮೆರೆತಿರುವನಲ್ಲ ವಜ್ರೇಗೌಡ. ಅವನನ್ನು ಒದ್ದಾಳದಿದ್ದರೆ ನಿನ್ನ ತಮ್ಮ ಸಹೋದರ ಸತ್ಯವಂತನೇ ಅಲ್ಲ. ಇದು ನಿಮ್ಮ ಪಾದದನೆಗೂ ಸತ್ಯನಾ? ಹೇಳ್ತಮ್ಮ ಹೇಳು. ನಿನ್ನನ್ನು ನನ್ನ ತಮ್ಮನಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ನನ್ನ ತಮ್ಮ ಶ್ರೀಧರ ಈಗಲೇ ಬರುತ್ತಿದ್ದಾನೆ. ಬಾಪ, ಇಷ್ಟೊಂದು ಅವಸರದಿಂದ ನೀನು ಬರೋದನ್ನ ನೋಡ್ತಾ ಇದ್ರೆ ಹೊಟ್ಟೆ ತುಂಬಾ ಹಸ್ಕೊಂಡು ಬಂದಿದ್ಯಾ ಅಂತ ನನಗೆ ಅನಿಸ್ತಾ ಇದೆ. ಬಾ, ಪ್ರಸಾದ ರೆಡಿ ಆಗಿದೆ, ಹೊಟ್ಟೆ ತುಂಬಾ ಎಲ್ಲರೂ ಸೇರಿ ಊಟ ಮಾಡುವಿರಂತೆ. ಹೇಗಾಯ್ತಪ್ಪ ನಿನ್ನ ಪರೀಕ್ಷೆ? ಆಯ್ತಣ್ಣ. ಅತ್ತಿಗೆ ಇದೇ ಶುಭ ಸಂಭಾರದಲ್ಲಿ ಒಂದು ಹಾಡನ್ನು ಅಪ್ಪ, ನಾನಂತೂ ಹಾಡೋಳಲ್ಲ, ನನಗಿಂತ ನಿಮ್ಮ ಅಣ್ಣ ತುಂಬಾ ಚೆನ್ನಾಗಿ ಹಾಡ್ತಾರಂತ ಇಡೀ ಧಾರವಾಡ ಜನರೇ ಹೇಳ್ತಾ ಇದ್ದಾರೆ. ಅವ್ರ ಬಾಯಿಂದಾನೆ ಹಾಡಿಸಿ ರೀ. ಬನ್ರಿಲ್ಲೇ, ಒಟ್ಟರು ಸೇರಿ ಆಡೋಣ ಬರ್ರಿ. ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಲದ ದೇವರು ಹುಡುಕುವುದು ಏಕೆ? ಹರಿಯುವ ನೀರಲ್ಲಿ ಒಳಗೊಳಗೀಡುತ್ತಾ ಮುತ್ತಿದೊರುವುದು ಎನ್ನುವ ಕಲ್ಪನೆ. ಮನಿ ಮಂತ್ರಲಯ ಮನಸ್ಸೇ ದೇವಾಲಯ, ಮನಿ ಮಂತ್ರಲಯ ಮನಸ್ಸೇ ದೇವಾಲಯ. ದೇವರೆಂದು ಬೇಗ ಸ್ವಲ್ಪ ಪ್ರೀತಿ ಮಾತೆ ಎಂದ ದೀಪ ಅರಿತು ನನ್ನ ಸಣ್ಣ ಸ್ವಾಗತ. ಮನೆ ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ. ದೇವರಿಂದ ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನನ್ನ ದೀಪ ಅರಿತು ಮಾಡಲು ಜನ್ಮ ಸಾರ್ಥಕ. ಮನಿ ಮಂತ್ರಲಯ ಮನಸ್ಸೇ ದೇವಾಲಯ, ಮನಿ ಮಂತ್ರಲಯ ಮನಸ್ಸೇ ದೇವಾಲಯ. ಇಂದು ನಮಗಿಂದು ಆನಂದವೊಂದೇ ಈ ಬಾಳಲ್ಲಿ. ಇಂದು ನಮಗೆಂದು ಆನಂದ ಒಂದೇ ಮಾಡಲೇ. ಕನ್ನಡ ಪ್ರೇಮ ನನ್ನ ತಮ್ಮರ ಪ್ರೇಮ ಬಂಧನ ಸಂಭ್ರಮ ಇಂದು ತುಂಬಿದೆ. ಮನೆಗೆ ಮಂತ್ರಾಲಯ
ನಿಮ್ಮ ಅತ್ತಿಗೆ ಅಡಿಗೆನು ತಯಾರಿಸ್ತಾಳೆ, ಊಟಕ್ಕೆ ನಡೀರಿ ಮಗಳೇ. ನೀವು ಬೇಸ ತಗೊಳಕಂತ ಬರ್ರಿ. ಹಣದ ಬೆಟ್ಟವನ್ನು ನಿರ್ಮಿಸಬೇಕೆಂದು ದಟ್ಟವಾಗಿ ವಜ್ರೇಗೌಡನ ಮನೆಯಲ್ಲಿ ಕಾಲಿಟ್ಟ ಈ ವಿಕ್ರಮನ ಮನಸ್ಸು ಅಕ್ರಮವಾಗಿ ಓಡುತ್ತಿದೆ ಆರಗು ಮುಖದ ಕಾವೇರಿಯ ಮೇಲೆ. ಆಹಾ, ಏನವಳ ಸೌಂದರ್ಯದ ಸಿರಿ ಸೊಬಗು. ಆ ಸೊಬಗಿನ ಶೃಂಗಾರ ಕಾವ್ಯದಲ್ಲಿ ರಂಗೇರಿ ಕಾಣುವ ರಂಬೆಗೆ ನಾ ಭೃಂಗಿ ಆಗಲೇಬೇಕು. ಅಂದಾಗ ತೀರುತ್ತಿದೆ ನನ್ನ ಕನಸೇಡು. ನಿನ್ನ ತಂದೆ ಇಂದ್ರಜಾಲದಲ್ಲಿ ನೀವೆಂದು ಹೋಗೋದಕ್ಕಿಂತ ಮುಂಚಿತವಾಗಿಯೇ ನೀ ನನ್ನವಳಾಗಬೇಕಾದರೆ ನಾಳೆ ರಾತ್ರಿ ನಿನ್ನ ಹೆತ್ತ ತಾಯಿಯ ಕೊಲೆಯಾಗಲೇಬೇಕು. ಆ ಸೇಡಿನ ಆವೇಶದಲ್ಲಿ ಬೊಸ್ಸನ್ನು ಬೋರ್ಗರೆಯುತ್ತಿರುವ ನಿನ್ನ ತಂದೆ ವಜ್ರೇಗೌಡನ ಸಿರಿ ಸಂಪತ್ತನ್ನೆಲ್ಲ ಎತ್ತಿ ಹಾಕಿ ಮುಂದೆ ನನ್ನ ಸತಿ ರತ್ನವನ್ನಾಗಿ ಸ್ವೀಕರಿಸದಿದ್ದರೆ ನನ್ನ ಹೆಸರು ವೀರ ಪರಾಕ್ರಮಿ ವಿಕ್ರಮನೇ ಅಲ್ಲ. If you think you bad, but definitely I am your dad.